ಶಿವಕುಮಾರ್ ಕುಮರಡ್ ಅಂತ ವಿದ್ಯಾರ್ಥಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಿಎಸ್ಐ. ನಾವು ಇವತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಹಾಗೂ ವಿಶ್ವವಿದ್ಯಾಲಯ ವತಿಯಿಂದ ಹಾಗೂ ಜಮಖಂಡಿಯ ಅನೇಕ ಕಾಲೇಜ್ ವತಿಯಿಂದ ಇವಾಗ ಏನು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದ್ರೆ ಮಾನ್ಯ ಉಪಸಮಿತಿಗಳು ನಡೆದಂಥ ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಮಾನ್ಯ ನಮ್ಮ ಹೈಯರ್ ಎಜುಕೇಷನ್ ಸಚಿವರಾದ ಎಂ ಸಿ ಸುಧಾಕರ್ ನೇತೃತ್ವದಲ್ಲಿ ಉಪಸಮಿತಿಯೊಳಗೆ 10 ವಿಶ್ವವಿದ್ಯಾಲಯಗಳಲ್ಲಿ 9 ವಿಶ್ವವಿದ್ಯಾಲಯ ರದ್ದು ಮಾಡ್ತಕ್ಕಂಥ ಏನು ಆದೇಶವನ್ನು ತೆಗೆದುಕೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮುಂಬರುವ ಬಜೆಟ್ನಲ್ಲಿ ಟರಾವ್ ಪಾಸ್ ಮಾಡಿಕೊಂಡು ವಿಶ್ವವಿದ್ಯಾಲಯ ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾವು 9 ವಿಶ್ವವಿದ್ಯಾಲಯಕ್ಕೆ ಮಾತಾಡಲಿಕ್ಕೆ ಹೋಗೋದಲ್ಲ, ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯಗಳ ಮಾತ್ರ ವಿಷಯಗಳು ಮಾತಾಡ್ತೀನಿ. ಯಾಕಪ್ಪ ಅಂತಂದರೆ ಬೀದರ್ ಬಿಟ್ಟರೆ ಅತಿ ಹೆಚ್ಚು ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿರುವಂಥ ಏಕೈಕ ನಮ್ಮ ವಿಶ್ವವಿದ್ಯಾಲಯ ಆಗಿದೆ. ಮತ್ತು ಇಡೀ ಜಿಲ್ಲೆದಂಥ ಒಂದೇ ಜಿಲ್ಲೆಯಲ್ಲಿ ಟ್ಯಾಲಿ ಮಾಡಿದರೆ 74 ಕಾಲೇಜುಗಳನ್ನು ಹೊಂದಿರುವಂಥ ಏಕೈಕ ವಿಶ್ವವಿದ್ಯಾಲಯ ನಮ್ಮದಾಗಿದೆ. ಮತ್ತು 35,000 ಅಧಿಕ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯ ವ್ಯಾಸಂಗ ಮಾಡ್ತಿದ್ದಾರೆ. ಮತ್ತು ರಾಜ್ಯ ಸರ್ಕಾರ ಆಂತರಿಕ ಸಂಪನ್ಮೂಲ ಇಲ್ಲ ಅಂತ ಹೇಳ್ತಿರ್ತಾರೆ. ಬಟ್ 35,000 ವಿದ್ಯಾರ್ಥಿಗಳಿಂದ 7 ರಿಂದ 8 ಕೋಟಿ ರೂಪಾಯಿ ನಮ್ಗೆ ವರ್ಷಕ್ಕೆ ಆದಾಯ ಐತೆ. ಸೊ ಇಷ್ಟೆಲ್ಲ ಮಾಡ್ಕೊಂಡ್ರು 2 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಯಾವುದೇ ರೀತಿ ₹1 ಅನುದಾನ ಕೊಡದೆ ನಮ್ಮ ವಿ ಸಿ ಆಗಿರ್ಬೋದು, ನಮ್ಮ ರಿಜಿಸ್ಟ್ರಾರ್ ಸರ್ ಆಗಿರ್ಬೋದು, ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯ ನಡೆಸುತ್ತಾರೆ. ದಯವಿಟ್ಟು ಈಗೇನು ನೀವು 100 ಕಾಲೇಜುಗಳ ಒಳಗಡೆ ಇರುವಂಥ ಕಾಲೇಜುಗಳನ್ನ ಏನು ರದ್ದು ಮಾಡ್ತಾ ಇದ್ದೀರಿ, ವಿಶ್ವವಿದ್ಯಾಲಯ ರದ್ದು ಮಾಡ್ತಾ ಇದ್ದೀರಿ, ದಯವಿಟ್ಟು ಹಿಂತಕೋರಿ. ಬೇರೆ ಕಾಲೇಜುಗಳ ಬೇರೆ ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು, ಅಲ್ಲಿರುವ ಆಂತರಿಕ ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು, ಅಲ್ಲಿರೋ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನೀವು ಡಿಸಿಷನ್ ತಗೋರಿ. ನಾವು ನಿಮ್ಗೆ ಸ್ವಾಗತ ಮಾಡ್ಕೋತೀವಿ. ಆದರೆ ಬಾಗಲಕೋಟೆ ವಿಶ್ವವಿದ್ಯಾಲಯ ನೀವು ಟಚ್ ಮಾಡಿದ್ರೆ ಅಂದ್ರೆ ಒಂದು ನಾವಿರಬೇಕು, ಒಂದು ವಿಶ್ವವಿದ್ಯಾಲಯ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಮ್ಮ ಜೀವ ಒತ್ತೆ ಇಟ್ಟಾದ್ರೆ ಸರಿ, ನಾವು ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಜೀವ ಒತ್ತೆ ಇಟ್ಟು ನಾವು ವಿಶ್ವವಿದ್ಯಾಲಯ ಉಳಿಸ್ಕೊಂಡಿದ್ವಿ. ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಕೂಡ ಯಾವುದೇ ರೀತಿ ಡಿಸಿಷನ್ ತೊಗೊಳಕ್ಕೆ ನಾವು ಹಿಂದೆ ಮುಂದೆ ನೋಡೋಂಗಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಡಿ ಕೆ ಸಾಹೇಬರು ನೇತೃತ್ವ ಆಗಿರ್ಬೋದು, ಆಗ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿ ಇದಕ್ಕೆ ತಗೋಬೇಕು, ಇಂಟ್ರೆಸ್ಟ್ ತೊಗೋಬೇಕು. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರು ಬರೀ 2 ವರ್ಷದಲ್ಲಿ 50 ಕೋಟಿ ರೂಪಾಯಿ ಅನುದಾನ ಹೋದ್ರೆ ನಮ್ಮ ಯೂನಿವರ್ಸಿಟಿಗೆ ₹1 ಅನುದಾನ ತಂದಿಲ್ಲ. ಅದಕ್ಕೆ ಯಾಕಪ್ಪ ಅಂತ ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಂದೆ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಉಸ್ತುವಾರಿ ಸಚಿವರು ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಕೋಬೇಕು. ಎರಡನೇದು, ಇಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ 32 ಎಕರೆ ಜಾಗ ಐತಿ, ಅದು ನಮ್ಗೆ ಕೊಡಬೇಕು. ಮೂರನೇದು ಏನಂದ್ರೆ ಬಿಜಾಪುರ ಜಿಲ್ಲಾ ಇದಕ್ಕೆ ಜಾಯಿಂಟ್ ಮಾಡಿದ್ರೆ ನಮ್ಮ ಈ ವಿಶ್ವವಿದ್ಯಾಲಯ ಟಚ್ ಮಾಡುವಂಥ ತಾಕತ್ತು ತಮ್ಮ ಯಾವ ಸರ್ಕಾರಕ್ಕೂ ಇರಂಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾನ್ಯ ಸರ್ಕಾರದಲ್ಲಿ ವಿನಂತಿ, ಇದು ಬಿಗಿನಿಂಗ್, ಇದು ಆರಂಭಿಕ ಅಂತ. ನೀವೇನು ಗುರುವಾರದಾಗ ಏನು ಕ್ಯಾಬಿನೆಟ್ ಮಾಡ್ತೀರಿ, ಈಗ ಅಕಸ್ಮಾತ್ ಕ್ಯಾಬಿನೆಟ್ದಾಗ ಏನಾರ ಚರ್ಚೆ ಆತಂದ್ರೆ ನಾವು ವಿಧಾನಸೌಧ ಮುಖ್ಯ ಹಾಕುವಂಥ ಕೆಲಸ ನಾವು ಈ ಮೂಲಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕಟ್ಟಿಮನಿ, ನಾನು MBA ವ್ಯಾಸಂಗ ಮಾಡುತ್ತಾ ಇದ್ದೀನಿ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ. ಇವಾಗ ಬಂದು ನಮ್ದು ಮೊನ್ನೆ ಆಗಿರೋ ಕ್ಯಾಬಿನೆಟ್ ಇದರಲ್ಲೇ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿನ ಮುಚ್ಚಬೇಕು ಅಂತ ಇದ್ದಾರೆ. ಇದೇ ಥರ ಇವರು ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳನ್ನ ಮುಚ್ಕೊಂಡು ಹೋದ್ರೆ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರೋ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅವ್ರ ವಿದ್ಯಾಭ್ಯಾಸ ಮಾಡೋದಕ್ಕೆ? ಎಲ್ಲ ಕಡೆ ಪ್ರೈವೇಟ್ ಕಾಲೇಜಲ್ಲಿ ನಾವು ಅಡ್ಮಿಷನ್ ಮಾಡ್ಸೋಕೆ ಹೋದ್ರೆ ಲಕ್ಷಾನುಗಟ್ಟಲೆ ಫೀಸ್ ಕೇಳ್ತಾರೆ. ಆದ್ರೆ ಇವಾಗ ಓದಬೇಕು, ಹೈಯರ್ ಎಜುಕೇಷನ್ ಮಾಡಿ ನಾವು ಒಂದು ಸ್ಥಾನದಲ್ಲಿ ಇರಬೇಕು ಅಂತ ಇರೋರು ಏನು ಮಾಡಬೇಕು? ಸೆಲ್ಫ್ ಇನ್ ಇಂಡಿಯಾ, ಸೆಲ್ಫ್ ಡೆವಲಪ್ಮೆಂಟ್ ಇಂಡಿಯಾ ಅಂತೆಲ್ಲ ಹೇಳ್ತಾರೆ ಇವರು ಪ್ರಾಪರ್ ಗೌರ್ಮೆಂಟ್ ಎಜುಕೇಷನ್ ಪ್ರೊವೈಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯೂತ್ ಹೆಂಗೆ ಎಂಪವರ್ ಮಾಡ್ತಾರೆ ಇವರು? ಸುಮ್ಮನೆ ಬಾಯಿ ಮಾತಿಗೆ ಹೇಳ್ದಂಗೆ ಆಗುತ್ತೆ ಇವ್ರದ್ದೆಲ್ಲ. ಅದರಿಂದ ಏನು ಹೇಳ್ತಾ ಇದ್ದೀವಿ, ನಾವು ಇವಾಗಿರೋ ವಿಶ್ವವಿದ್ಯಾಲಯ ಇವಾಗ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಇಲ್ಲಿಗೆ. ಏನಕ್ಕೆ ಬಂದಿದ್ದೀವಿ? ಇಲ್ಲಿ ಎಜುಕೇಷನ್ ನಮಗೆ, ನಾವು ಮದುವೆ ಆಗಿ ಬಂದ್ರೂ ಇಲ್ಲಿ ನಮಗೆ ಎಜುಕೇಷನ್ ಫೆಸಿಲಿಟೀಸ್ ಇದೆ. ನಮಗೆ ನಾವು ನೆರೆಹೊರೆ ದೂರದ ರಾಜ್ಯಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ಹತ್ರದಲ್ಲಿ ಇಟ್ಕೊಂಡು ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ, ಅದಕ್ಕೆ ಎಜುಕೇಷನ್ ಕೂಡ ನಾವು ಮಾಡ್ಬೋದು ಅನ್ನೋ ಅವಕಾಶ ನಮಗೆ ಅದು ಸರ್ಕಾರ ಮಾಡಿಕೊಟ್ಟಿತ್ತು. ಇವಾಗ ಅದೇ ಸರ್ಕಾರ ನಾವು ಸರ್ಕಾರ ಕಾಲೇಜ್ಗಳನ್ನ ಬಂದ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಎಷ್ಟೋ ಜನ ಬೀದರ್ದಿಂದ ಬಂದಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಇಲ್ಲಿ ಓದೋದಕ್ಕೆ. ಅವರೆಲ್ಲ ನಾವೇನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಈ ಫೆಸಿಲಿಟೀಸಿಂದ ನಮಗೆಲ್ಲರಿಗೂ ಅನುಕೂಲ ಇದೆ. ಅದರಿಂದ ನಮ್ಮ ವಿಶ್ವವಿದ್ಯಾಲಯವನ್ನು ಮುಚ್ಚಬಾರ್ದು. ಮತ್ತು ನಮಗೆ ಆದಷ್ಟು ಅನುಕೂಲಗಳನ್ನು